ಅವನಿ, ಇದನ್ನ ನಾನು ಕೂಡ ಊಹಿಸ್ಕೊಳ್ಳಿಲ್ಲ. ಕಾರಣ ಏನೋ ಗೊತ್ತಿಲ್ಲ, ಆದ್ರೆ ನೀನು ದೇವ್ರ ಮನೆ ಒಳಗೆ ಕಾಲಿಟ್ಟಿದ್ದು ಒಂದು ಅದ್ಭುತನ ನೋಡ್ದಂಗಾಗ್ತಿದ್ಯಮ್ಮ. ನಿನಗೆ ಯಾವುದೇ ಅಪಾಯನೂ ಆಗಲ್ಲ. ಅವನಿ, ನಿನ್ನ ಹತ್ರ ದೀಪ ಹಚ್ಚು ಅಂತ ಈ 5 ವರ್ಷದಲ್ಲಿ ನಾನು ನಿನ್ನನ್ನು ಎಷ್ಟೋ ಸಲ ಕೇಳ್ಕೊಂಡಿದ್ದೆ. ಅದಕ್ಕೆ ನೀನು ನಿರಾಕರಿಸಿದ್ದೆ. ಇವತ್ತು ನನಗೆ ತುಂಬಾ ಆನಂದ ಆಗ್ತಿದ್ಯಮ್ಮ. ಹಿಂದೆ ಒಂದು ನೋವಿನ ಘಟನೆ ನಡೆದು ದೇವರಿಂದ ನಿನ್ನ ದೂರ ಮಾಡ್ತಮ್ಮ. ಈಗ ಅದೇ ದೇವ್ರಿಗೆ ಹತ್ರ ಮಾಡಿದ ಘಟನೆ ಏನ್ ನಡೀತಮ್ಮ? ಏನ್ ನಡೀತು ಅಂತ ನಾನು ಹೇಳ್ತೀನಪ್ಪ. ನಾವು ನಮ್ಮ ಮಗಳಿಗೋಸ್ಕರ ಹುಡುಕ್ತಿದ್ದಾಗ ದಾರಿಲಿ ಅಕ್ಷಯ್ಗೆ ಆಕ್ಸಿಡೆಂಟ್ ಆಗಿದ್ನ ನೋಡಿದ್ವಿ. ಈ ಮಗು ಬದುಕೋದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕಾದ್ರೂ ಸಿದ್ಧನೆ. ರಾತ್ರಿ ಪೂರ್ತಿ ಅವನಿ ಮಾಡಿದ ಕಠಿಣ ದೀಕ್ಷೆಯಿಂದಾಗಿ ಅಕ್ಷಯ ಜೀವಂತವಾಗಿ ಸಿಕ್ಕಿದ್ಲು. ಅದಕ್ಕೆ ಅವನಿ ಮತ್ತೆ ದೇವ್ರನ್ನ ನಂಬೋದಕ್ಕೆ ಶುರು ಮಾಡಿದಾಳೆ. ದೇವಸ್ಥಾನದಿಂದ ಅಕ್ಷಯನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಕೆಟ್ಟದ್ ನಡೆದಾಗ ದೇವ್ರನ್ನ ದೂಷಣೆ ಮಾಡೋದು, ಒಳ್ಳೇದಾದಾಗ ದೇವ್ರನ್ನ ಆರಾಧಿಸೋದು ಮಾಮೂಲಿ ಅಲ್ವೇನಮ್ಮ? ನೀನು ಕೇಳ್ಕೊಂಡ ಹಾಗೆ ಅಕ್ಷಯ ಬದುಕ್ ಬಂದ್ಲು. ಇದೇ ರೀತಿಲಿ ನಿನ್ನ ಮಗಳ ಬಗ್ಗೆ ಕೂಡ ಕೇಳ್ಕೊ. ನಿನ್ನ ಮಗಳು ಖಂಡಿತವಾಗ್ಲೂ ಸಿಗ್ತಾಳೆ. ನಡೆದಿರೋ ವಿಷಯಕ್ಕೆ ಅವನಿಗೆ ಆನಂದ ಆಗಿದೆಯೇನೋ, ಆದ್ರೆ ನನಗೆ ಕೋಪ ಬರ್ತಿದೆ. ಯಾಕೆ? ನೀವು ಸಾವು ಬದುಕಲ್ಲಿ ಹಾಸ್ಪಿಟಲ್ ಇದ್ದಾಗ ನಿಮ್ಗೋಸ್ಕರ ಹೀಗ್ ಮಾಡಿದ್ಲಾ? ತುಳಸಿ ಕಟ್ಟೆಗೆ ಪೂಜೆ ಮಾಡಿದ್ಲಾ? ದೇವ್ರ ಮನೆ ಮುಖ ನೋಡಿದ್ಲಾ? ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಏನಾದ್ರೂ ಹೊಡೆದಿದ್ಲಾ? ಇವಾಗ ಅಕ್ಷಯಗೋಸ್ಕರ ಉರುಳು ಸೇವೆ ಮಾಡಿ ಕೆಂಡದ ಮೇಲೆ ಬರೀ ಕಾಲಲ್ಲಿ ನಡೆದು ಅಷ್ಟು ಕಠಿಣವಾದ ಪೂಜೆನ ಮಾಡ್ತಿದ್ದಾಳೆ. ಇದನ್ನ ಸಹಿಸ್ಕೊಳಕ್ಕಾಗುತ್ತಾ? ಅಬ್ಬಾ, ಒಳ್ಳೆ ಪಾಯಿಂಟ್ ಕೇಳಿದೆ. ಅದಕ್ಕೆ ಅಂದ್ರೆ ಅವನಿಗೆ ಅಮ್ಮನಿಗಿಂತ ಆ ಅಕ್ಷಯನೇ ಹೆಚ್ಚಾಗ್ಬಿಟ್ಲಾ? ದಿಕ್ಕು ದೆಸೆ ಇಲ್ದೇ ಇರೋಳ್ಗೋಸ್ಕರ ಹರಕೆ ಮಾಡ್ಕೋತಾಳ? ಸಂಬಂಧ ಇಲ್ದೇ ಇರೋಳ್ಗೋಸ್ಕರ ಸಾವನ್ನು ಲೆಕ್ಕಿಸದೆ ಮಾಡ್ತಾಳ? ಸಂಬಂಧ ಇರೋರ್ಗೋಸ್ಕರ ಚಿಕ್ಕ ಪೂಜೆ ಕೂಡ ಮಾಡಲ್ವಾ? ಅಕ್ಷಯ ಮುಖ್ಯನಾ? ಈ ಕುಟುಂಬ ಮುಖ್ಯ ಅಲ್ವಾ? ಎಂಥ ಭೇದ ಭಾವ! ಮೊದಲೆಲ್ಲ ಈ ಅಕ್ಷಯ ನಿಂಗೆ ತುಂಬಾ ತೊಂದರೆ ಕೊಡ್ತಿದ್ದಲ್ವಾ ಗ್ರಾನಿ? ಇಂಥವಳನ್ನ ನಾವು ಮನೇಲಿ ಇಟ್ಕೊಳ್ಳೋದು ಅಗತ್ಯನಾ? ಅಕ್ಷಯ ನಮ್ಮ ಮನೆಗೆ ಬಂದ್ಮೇಲಿಂದ ಎಷ್ಟು ಜಗಳ ಆಗಿದೆ ಅಂತ ನಿನಗೆ ನೆನಪಿಲ್ವಾ ಅಮ್ಮ? ಫ್ಯೂಚರಲ್ಲಿ ಇನ್ನೂ ಎಷ್ಟು ನೋಡಬೇಕು ಅನ್ಕೋತಿದ್ಯಾ? ಆಗಿದ್ದಾಗೋಯ್ತು, ಈಗ ಬಿಟ್ಟು ಬಿಡ್ರೋ. ಯಾಕೆ ಬಿಡ್ಬೇಕು? ಅದ್ಗೆ ನೀವ್ ಎರಡೂ ಕಡೆ ಸಪೋರ್ಟ್ ಆಗಿ ಮಾತಾಡ್ಬೇಡಿ. ಅಕ್ಷಯ ಮನೇಲಿದ್ರೇನೆ ಅವನಿ ನಮ್ಮ ಮನೇಲಿ ಇರ್ತೀನಿ ಅನ್ನೋ ಕಂಡೀಷನ್ ಹಾಕೇ ಬಂದಿದ್ದಾಳೆ. ಇವಾಗ ನೀವು ಜಗಳ ಮಾಡೋದ್ರಿಂದ ಏನು ಉಪಯೋಗ? ಹಾಗಂತ ಎಷ್ಟು ದಿನ ಸಹಿಸ್ಕೊಳ್ಳೋದಕ್ಕ? ಇಲ್ಲೋಡು, ನೀನೇನು ಮಾತಾಡ್ಬೇಡ, ಸುಮ್ಮನಿರು. ಲೇ ಎಲ್ರೂ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಳ್ರೋ. ಯಾಕ್ರೋ ಗುಬಿ ಮೇಲೆ ಬ್ರಹ್ಮಾಸ್ತ್ರ? ಬಾವೋ, ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ನೀನು ಸುಮ್ಮನೆ ಇದ್ರೆ ಒಳ್ಳೇದು. ಎಲ್ರೂ ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ಬೇಡಿ. ಅಕ್ಷಯ
ಅಕ್ಷಯ ಸಾವು ಬದುಕಿನ ಮಧ್ಯ ಹೋಗೋದಕ್ಕೆ ಕಾರಣ ಯಾರು ಗೊತ್ತಾ? ಶೌರ್ಯ. ತಂದೆ ತಾಯಿ ಇಲ್ದೇ ಇರೋಳು, ಯಾರು ಇಲ್ದೇ ಇರೋಳು ಅಂತ ಶೌರ್ಯ ಅಕ್ಷಯಗೆ ಪದೇ ಪದೇ ಹೇಳಿದ್ದಕ್ಕೆ ಅಕ್ಷಯ ಮನ್ಸಿಗೆ ನೋವಾಗಿ ಅದೇ ಆಲೋಚನೆಯಿಂದ ರೋಡ್ ಮೇಲೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಇದು ತುಂಬಾ ತಪ್ಪು ಚಿಕ್ಕಮ್ಮ. ಅವಳ ಕರ್ಮಕ್ಕೆ ಹಾಗಾಯ್ತು, ನನಗ್ಯಾಕೆ ಬೈತೀರಾ? ಅಷ್ಟಕ್ಕೂ ನಾನು ಇರೋದನ್ನೇ ಹೇಳಿದ್ದಲ್ವಾ, ಇಲ್ದಿರೋದನ್ನೇನು ಹೇಳಿಲ್ಲ ಅಲ್ವಾ? ಮೇಡಮ್, ದಯವಿಟ್ಟು ನನಗೋಸ್ಕರ ನೀವು ಜಗಳ ಮಾಡಬೇಡಿ. ನೀನು ಸುಮ್ಮನಿರಮ್ಮ. ನಿನಗೆ ಬೈಯೋದು ಪದೇ ಪದೇ ಎಲ್ಲರಿಗೂ ಅಭ್ಯಾಸ ಆಗಿ ಹೋಗ್ತಿದೆ. ಅಕ್ಷಯನ ಸ್ಕೂಲಿಗೆ ಜಾಯಿನ್ ಮಾಡಿಸ್ತೀವಿ ಅಂದಾಗ ಅಡ್ಡಿ ಮಾಡಿದ್ರಿ. ಅಕ್ಷಯ್ಗೆ ಏನ್ ಮಾಡಬೇಕು ಅಂತ ನೋಡಿದ್ರು ಅಡ್ಡಿ ಮಾಡಿದ್ರಿ. ಅಕ್ಷಯ ಮಾಲೆ ಹಾಕಿದ್ರಿಂದ ಅಮ್ಮನ ಪ್ರಾಣ ಉಳಿತು ಅಂದ್ರು ಅದನ್ನು ಕೂಡ ನಿಮಗೆ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಕೊಂಡ್ರಿ. ಇನ್ ಎಷ್ಟು ಮೋಸ ಮಾಡ್ತೀರಾ? ಏಯ್, ಅಕ್ಷಯಂಗ್ ಸಪೋರ್ಟ್ ಮಾಡೋದಕ್ಕೋಸ್ಕರ ನೀ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ಯಾ. ಅಕ್ಷಯ್ಗೆ ಏನಾದ್ರು ಅಂದ್ರೆ ನಾನ್ ಸಹಿಸಲ್ಲ. ಏನ್ ಮಾಡ್ತೀಯೋ? ಯಾವುದೋ ಅನಾಥೆಗೋಸ್ಕರ ನೀನ್ ನಮ್ಮನ್ನ ಹೆದರಿಸ್ತಾ ಇದೀಯಾ? ನಾವೇನ್ ಕೈಲಾಗದೆ ಇರೋರ ತರ ಕಾಣಿಸ್ತಾ ಇದ್ದೀವಾ ಹೇಗೆ? ಅಮ್ಮ, ಈ ಅಕ್ಷಯ ಮನೇಲಿದ್ರೆ ಇಂಥದ್ದೇ ದಿನ ನಡೀತಾ ಇರುತ್ತೆ. ನಾವು ಬೇಕೋ ಅಕ್ಷಯ ಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಕ್ಷಯ ಇರ್ತಾಳೆ. ಇರೋದಕ್ಕೆ ಅಗತ್ಯ ಇಲ್ಲ. ಇರ್ಬೇಕು. ಇರಬಾರ್ದು. ಅಕ್ಷಯ ನಮ್ಮನೇಲಿ ಇರಬಾರ್ದು. ಅಕ್ಷಯ ನಮ್ಮನೇಲಿ ಇರಬಾರ್ದು. ಅತ್ತೆ, ನಮ್ಮನೆ ಜೊತೆ ಸಂಬಂಧ ಇಲ್ದಿರೋ ವ್ಯಕ್ತಿಗೋಸ್ಕರ ಕುಟುಂಬದಲ್ಲಿ ಕಲಹಗಳಾಗೋದು ನನಗಿಷ್ಟ ಇಲ್ಲ. ಅಕ್ಷಯ ಇದ್ರೇನೆ ನಾವ್ ಇಲ್ಲಿರ್ತೀವಿ ಅನ್ನೋ ಅರ್ಥದಲ್ಲಿ ಇಲ್ದಿರೋ ಕಂಡೀಷನ್ನು ಹಾಕ್ಬೇಡ ಅವನಿ. ಬೇಕು ಅಂದ್ರೆ ಅಕ್ಷಯನ ಒಳ್ಳೆ ಹಾಸ್ಟೆಲ್ಗೆ ಸೇರ್ಸೋಣ. ಅವಳಿಗೆ ಬೇಕಾಗಿದ್ದೆಲ್ಲ ಮಾಡೋಣ ಅಷ್ಟೇ ಹೊರತು ಅವಳು ಈ ಮನೇಲಿ ಇರಬಾರ್ದು. ನನ್ನ ಮಾತನ್ನ ಗೌರವಿಸು ಅವನಿ. ಅತ್ತೆ, ನಿಮ್ಗೆ ಇನ್ನೊಂದು ವಿಷಯ ಕೂಡ ಹೇಳ್ತಾ ಇದ್ದೀನಿ. ಅವನಿಗೆ ಈ 90 ದಿನದ ಗಡುವಿನ ಒಳಗೆ ಮಗಳು ಸಿಗ್ಲಿಲ್ಲ ಅಂದ್ರೆ ಈ ಅಕ್ಷಯನೇ ತಾನ್ ಹೆತ್ ಮಗಳು ಅಂತ ನಮ್ಮ ಹತ್ರ ಸುಳ್ಳು ಹೇಳಿದ್ರು ಹೇಳ್ಬಿಡ್ತಾಳೆ. ಆ ರೀತಿಲಿ ನಂಬಿಸೋ ಅಂತ ಅವಕಾಶ ಕೂಡ ಇದೆ. ಸುಳ್ಳು ಆಧಾರನ ಸೃಷ್ಟಿ ಮಾಡಿದ್ರು ಮಾಡ್ತಾಳೆ. ಹೌದಮ್ಮ, ದೀಕ್ಷೆ ಮಾಡಿದ್ದಕ್ಕೆ ಪ್ರಾಣ ಉಳಿತು ಅಂತ ಇವತ್ತು ನಂಬಿಸ್ದಾಗೆ ನಂಬಿಸ್ಬಿಡ್ತಾಳೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಮನುಷ್ಯರ ನೀವು ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೀರಾ? ಇನ್ನೇನು ಮಾತಾಡ್ಬೇಡ ಶ್ರೀಕರ್. ಅಕ್ಷಯ ಈ ಮನೇಲಿ ಇರಬಾರ್ದು ಅಷ್ಟೇ. ಅಮ್ಮ, ಅದಲ್ಲ. ಇನ್ನು ವಾದ ಮಾಡಬೇಡ ಶ್ರೀಕರ್. ಯಾರಿಗಾದ್ರೂ ಸರಿ, ವೇದ ಹೇಳಿದ ಮಾತೆ ವೇದ, ಶಾಸನ. ಅಕ್ಷಯ ನಮ್ಮ ಮನೇಲಿರೋದು ಇವತ್ತೇ ಕೊನೆ ದಿನ. ನೋಡ್ರಮ್ಮ, ಯಾರನ್ನ ಬೇಕೋ ಅವ್ರನ್ನ ನಮ್ಮ ಮೊಮ್ಮಗಳು ಅಂತ ಹೇಳಿದ್ರೆ ನಾವು ಹೇಗೆ ಸ್ವೀಕಾರ ಮಾಡೋದು? ಒಂದಲ್ಲ 100 ಸಲ ಪರೀಕ್ಷೆ ಮಾಡಿದ್ಮೇಲೆ ನಾವು ನಂಬೋದು. ಅವನಿ, ಅಕ್ಷಯನ ಎಲ್ಲಿರಿಸ್ತಿರೋ ಅದು ನಿಮ್ಮಿಷ್ಟ. ಅಥವಾ ಆ ನಾರಾಯಣರಾವ್ ಮನೆಗೆ ಅವಳನ್ನ ಕಳಿಸ್ಬಿಡಿ. ನನಗೋಸ್ಕರ ನೀವು ಯಾರು ಇನ್ನು ಜಗಳ ಮಾಡಬೇಡಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ.
ಹೆತ್ತ ಮಗಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಹೆತ್ತ ಮಗಳ ತರ ನೋಡ್ಕೋತಾ ಇರೋ ಅಕ್ಷಯಾನ್ ಕೂಡ ದೂರ ಮಾಡ್ತಿದ್ದಾರೆ. ನಾನು ರಾಡಲ್ಲಿ ಹೊಡೆದಿದ್ದ ಏಟ್ಗೆ ಅಕ್ಷಯ ಸತ್ತಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಅವನಿಗೆ ಹುಟ್ಟಿರೋ ಈ ಅಕ್ಷಯ ಇನ್ನು ಪರ್ಮನೆಂಟ್ ಆಗಿ ಈ ಭೂಮಿ ಮೇಲೆ ಇರಲ್ಲ ಅಂತ ಅನ್ಕೊಂಡೆ. ಆದ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಆದ್ರೆ ಮಾತಿನ ಬರದಲ್ಲಿ ಅವನಿನ ಒಂದ್ ಪಾಯಿಂಟ್ ಹತ್ರ ಅಬ್ಬಾ ಸರಿಯಾಗಿ ಸಿಕ್ಕಾಕ್ಸ್ದೆ ಬಂಗಾರ. ಇಲ್ಲಿ ನೋಡು, ನಾಳೆ ದಿನ ಅಕ್ಷಯನೇ ತನ್ನ ಮಗಳು ಅಂತ ಅವನಿ ತಿಳ್ಕೊಂಡು ಅಪ್ಪ ಅಮ್ಮನ ಹತ್ರ ಹೇಳಿದ್ರು ನಿಜವಾಗ್ಲೂ ನಂಬಲ್ಲ. ಅಬ್ಬಬ್ಬಬ್ಬಬ್ಬ, ನಿನ್ನ ಲಾಕ್ ಹಾಕ್ತೆ ನೋಡು. ಅಬ್ಬಾ ತುಂಬಾ ದೊಡ್ಡ ಲಾಕ್. ಒಬ್ಳು ಹೆತ್ತ ತಾಯಿ ತನ್ನ ಹೆತ್ತ ಮಗಳನ್ನ ಇವಳೇ ನನ್ನ ಮಗಳು ಅಂತ ಹೇಳ್ಕೊಳಕ್ಕಾಗ್ದಿರೋ ಪರಿಸ್ಥಿತಿನ ನೀನ್ ಸೃಷ್ಟಿಸಿದ್ಯಾ. ಅದ್ರಲ್ಲಿ ನೀನು ಸೂಪರ್ ಸೂಪರ್ ಬಂಗಾರ. ಇಲ್ಲಿ ನೋಡು, ಆ ಕಾಲದ ಶಕುನಿನೇ ಮತ್ತೆ ನಿನ್ ರೂಪದಲ್ಲಿ ಹುಟ್ಟಿದಾನೆ ಅನ್ನಿಸ್ತಿದೆ. ನಮಗ್ ಹುಟ್ಟಿರೋ ಮಗು ಎಲ್ಲಿದ್ಯೋ ಗೊತ್ತಿಲ್ಲ. ಮಗಳ ಹಾಗೆ ನೋಡ್ಕೋತಾ ಇರೋ ಅಕ್ಷಯ ನಮಗೆ ದೂರ ಆಗೋ ಪರಿಸ್ಥಿತಿ ಬಂದಿದೆ. ನಾರಾಯಣ್ ರಾವ್ ಅವ್ರ ಮುಂದೆ ನಾವು ತಲೆ ಎತ್ತೋಕ್ಕಾಗ್ದಿರೋ ಪರಿಸ್ಥಿತಿ ಬಂದಿದೆ. ಅಪ್ಪ ಅಮ್ಮನೂ ಸೇರಿಸಿ ಎಲ್ಲರೂ ಒಂದಾಗಿದ್ದಾರೆ. ಅವ್ರ ಜೊತೆ ಹೋರಾಡೋದಕ್ಕೆ ನಮಗೆ ಶಕ್ತಿ ಸಾಲ್ತಿಲ್ಲ. ಬಾಮ್ಮ, ನನ್ನ ಬಗ್ಗೆನೇ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ದೆ ಹೇಗಿರ್ತೀವಮ್ಮ? ನನ್ನಿಂದ ಕುಟುಂಬದಲ್ಲಿ ಜಗಳ ಆಗೋದು ನನಗಿಷ್ಟ ಇಲ್ಲ ಮೇಡಮ್. ಹೇಗೆ ಬನ್ನೋ ಹಾಗೆ ಹೊರಟೋಗ್ತೀನಿ. ಬೆಳಗ್ಗೆ ಹೊರಟೋಗ್ತೀನಿ. ಪ್ರಯಾಣಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೋಡಮ್ಮ, ಹಾಗನ್ಬೇಡ. ಆ ಮಾತನ್ನ ಕೇಳೋದಕ್ಕೆ ಕೂಡ ತುಂಬ ನೋವಾಗ್ತಿದೆ. ನಿಮ್ಮನೆ ಜೊತೆ ಸಂಬಂಧ ಇಲ್ದಿರೋಳಾಗಿದ್ರು ಸರಿ. ಇಷ್ಟು ದಿನ ನಿಮ್ಮ ಮನೇಲಿ ಇದ್ದೀನಂದ್ರೆ ಅದಕ್ಕೆ ಕಾರಣ ನೀವು. ಈ ಅನಾಥೆಗೆ ಈ ಸ್ವಲ್ಪ ದಿನ ಆದರೂ ಇಷ್ಟು ಸಂಬಂಧಗಳ ನಡುವೆ ಸಮಯ ಕಳೆಯೋ ಹಾಗೆ ಮಾಡಿದ್ರಿ. ಅದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ಬೆಳಕು ಬರಬೇಕಂತ ಕೇಳ್ಕೊಳ್ಳೋದು ಆಸೆ. ಆ ಬೆಳಕು ಜೀವನ ಪೂರ್ತಿ ಇರಬೇಕಂತ ಕೇಳ್ಕೊಳ್ಳೋದು ದುರಾಸೆ ಅಂತ ನನಗೆ ಗೊತ್ತು. ನನ್ನಂಥ ದುರಾದೃಷ್ಟವಂತಳ ಜೀವನದಲ್ಲಿ ಬೆಳಕು ಜಾಸ್ತಿ ದಿನ ಇರಲ್ಲ. ಅದು ನನ್ನ ಹಣೆ ಬರಹ. ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದಕ್ಕೂ ಮುಂಚೆ ನಂದು ಒಂಟಿ ಜೀವನ, ನಾಳೆಯಿಂದ ಮತ್ತೆ ಒಂಟಿ ಜೀವನ. ದೊಡ್ಡ ವ್ಯತ್ಯಾಸ ಏನಿರಲ್ಲ. ಅಪ್ಪ ಅಮ್ಮ ಇಲ್ದಿರೋ ನನಗೆ ಅಮ್ಮನ ಪ್ರೀತಿಲಿರೋ ಮಾಧುರ್ಯನ ನೀವು ತೋರಿಸಿದ್ರಿ. ಅಪ್ಪನ ಪ್ರೀತಿಲಿರೋ ದೊಡ್ಡತನನ ನೀವು ತೋರಿಸಿದ್ರಿ. ನಿಮ್ಮ ಜೊತೆ ಇದ್ದಷ್ಟು ದಿನಗಳು ಜೀವನ ಪೂರ್ತಿ ನನಗೆ ನೆನಪಾಗಿರುತ್ತೆ. ಆದರೂ ನಾನು ಈ ಕುಟುಂಬದಲ್ಲಿ ಇಲ್ಲದೆ ಹೋದರೂ ಹೊರಗಡೆ ಭೇಟಿ ಮಾಡ್ತಾನೆ ಇರ್ತೀನಲ್ವಾ. ನಿಮ್ಮದು ವೇದವತಿಯವ್ರ ಕುಟುಂಬ, ನಂದು ಇಡೀ ಜಗತ್ತೇ ಕುಟುಂಬ.
ವಯಸ್ಸಲ್ಲೇ ನಿಂಗೆ ಎಷ್ಟು ದೊಡ್ಡ ಮನ್ಸಿದ್ಯಮ್ಮ. ನಿನ್ ಮಾತಿಗೆ ವಾಪಸ್ ಉತ್ತರ ಹೇಳೋದಕ್ಕಾಗ್ದೆ ನಮ್ಮ ಮಾತೆ ಮೌನ ಆಗ್ಬಿಟ್ಟಿದೆ. ನೀವು ಅಳ್ಬೇಡಿ. ನಾಳೆ ನನ್ನ ಸಂತೋಷದಿಂದ ಮನೆಯಿಂದ ಹೊರಗೆ ಕಳಿಸಿ. ಹೋಗೋಕ್ಕೂ ಮುಂಚೆ ನಂದೊಂದು ಚಿಕ್ಕ ಕೋರಿಕೆ. ಏನಮ್ಮ? ಇವತ್ತು ರಾತ್ರಿ ನಾನು ನಿಮ್ಮಿಬ್ಬರ ಮಧ್ಯ ಮಲ್ಕೋಬೋದಾ? ಹುಡ್ದಾಗಿಂದ ಅಮ್ಮನ ಸ್ಪರ್ಶಕ್ಕೆ ಅಪ್ಪನ ಸ್ಪರ್ಶಕ್ಕೆ ದೂರ ಆಗಿದ್ದೀನಿ. ಆ ಸ್ಪರ್ಶನ ನಿಮ್ಮಿಂದ ಪಡ್ಕೋಬೇಕು ಅನ್ಕೋತಿದ್ದೀನಿ. ಇಲ್ಲ ಅನ್ಬೇಡಿ. ಬಾ ಮಲ್ಕೋ. ನನ್ನ ತಟ್ಟಿ ಮೇಡಮ್. ಬಂಗಾರ ಚೇಚೆ ಏನ್ ಬಾವಾ, ನಿಮ್ಮ ಅಮ್ಮವ್ರು ಮನೆಯಿಂದ ಹೊರಗೆ ಹೋಗ್ತಿದ್ದಾಳೆ ಅಂತ ತುಂಬಾ ಚಿಂತೆ ಮಾಡ್ತಿರೋ ಹಾಗಿದ್ಯಾ? ಕಂಟ್ರೋಲ್ ಕಂಟ್ರೋಲ್. ಮಧ್ಯದಲ್ಲಿ ಬಂದವರು ಮಧ್ಯದಲ್ಲೇ ಹೋಗ್ತಾರೆ ಪೃಥ್ವಿರಾಜ್ ಅವರೇ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನೀವೇ ನೋಡ್ಕೊಳ್ಳಿ, ಮಧ್ಯದಲ್ಲಿ ನಮ್ಮನ್ನ ಎಳಿಬೇಡಿ ನಿಹಾರಿಕಾ. ಆ ಕಂಗು ಕೂಡ ಉರಿತಿರೋ ಹಾಗಿದೆ. ಅಕ್ಷಯನ ಮನೆ ಬಿಟ್ಟು ಕಳಿಸ್ಬೇಕಲ್ವಾ? ರೆಡಿಯಾಗಿದ್ದಾಳ? ಕಳಿಸ್ಕೊಡೋದಕ್ಕೆ ಶೌರ್ಯ ಜೊತೆಗಿದ್ದು ರೆಡಿ ಮಾಡಿಸ್ತಿದ್ದಾಳಮ್ಮ. ಬರ್ತಿದ್ದೀನಿ ಅಜ್ಜಿ. ಅಮ್ಮ, ನಮ್ಮ ಶೌರ್ಯ ಎಂತ ಭಾರನ ಜವಾಬ್ದಾರಿನ ಹೊತ್ಕೊಂಡ್ಬರ್ತಿದ್ದಾಳೆ ನೋಡಿ. ಜವಾಬ್ದಾರಿ ಅಂದ್ರೆ ಒಳ್ಳೆಯವ್ರನ್ನ ಹೊರಗಿಂದ ಮನೆ ಒಳಗಡೆ ಕರ್ಕೊಂಡು ಬರೋದು ಕಣೋ. ಒಳ್ಳೆಯವ್ರನ್ನ ಮನೆಯಿಂದ ಹೊರಗಡೆ ಕಳಿಸೋದಲ್ಲ. ನೀನ್ ಸುಮ್ಮನಿರಕ್ಕ, ನಿನಗೇನು ಗೊತ್ತಿಲ್ಲ. ಮೊದಲೇ ನೀನು ಅಮಾಯಕಿ. ಏ ಅಕ್ಷಯ, ಬೇಗ ಕೆಳಗಡೆ ಬಾ. ಫೈನಲ್ ಆಗಿ ಅವನಿಗೆ ಹುಟ್ಟಿರೋ ಅಸಲಿ ಮಗಳನ್ನ ಮನೆಯಿಂದ ಹೊರಗಡೆ ಹಾಕಿಸ್ತಾ ಇದ್ದೀನಿ. ನಿನ್ನ ಮೈಂಡ್ ವಾಯ್ಸ್ ನನಗೆ ಅರ್ಥ ಆಯ್ತು ಬಂಗಾರ. ಇಷ್ಟು ದಿನ ನನಗೆ ಮನೇಲಿ ಆಶ್ರಯ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ದೊಡ್ಡಮ್ಮವ್ರೆ. ನಿಮ್ಮ ಆಶೀರ್ವಾದ ನನಗೆ ಬೇಕು. ನನಗೆ ಆಶೀರ್ವಾದ ಮಾಡಿ. ನಡೆದಿದ್ದೇನೋ ನಡೆದು ಹೋಯ್ತು. ಚಿಕ್ಕ ಹುಡುಗಿನ ಮನೆ ಬಿಟ್ಟು ಕಳಿಸೋಷ್ಟು ದುಷ್ಟರಲ್ಲ ನಾವು. ನಮ್ಮನ್ನ ಪರಿಸ್ಥಿತಿಗಳು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಿನ್ನ ಒಳ್ಳೆ ಹಾಸ್ಟೆಲ್ ಸೇರಿಸ್ತೀವಿ. ನಿನ್ಗೆ ಅಗತ್ಯ ಇರೋಷ್ಟು ಹಣ ಕೊಡ್ತೀವಿ. ಇಲ್ಲ, ನಿಮ್ಮ ತಾತನ ಮನೆಗೆ ಬಿಟ್ಬಿಟ್ಟು ಬಾ ಅಂದರೆ ಬಿಟ್ಟು ಬರ್ತೀವಿ. ನಿನಗೆ ಯಾವ ಲೋಪನೂ ಆಗದೆ ಇರೋ ಹಾಗೆ ನೋಡ್ಕೋತೀವಿ. ಮತ್ತೊಂದ್ಸರಿ ಯೋಚನೆ ಮಾಡಿ ಅತ್ತೆಯವ್ರೆ.